ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA ನಲ್ಲಿ. ಪ್ರಮುಖವಾಗಿ 3 ವಿಶೇಷ ಸುದ್ದಿಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದೆ. ಅವುಗಳನ್ನು ಈಗ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಸುದ್ದಿ, ಅಮೆರಿಕ ಇರಾನ್ ಯುದ್ಧದತ್ತ ಗಮನ ಹರಿಸೋಣ. ಸೋಕಾಲ್ಡ್ ವಿಶ್ವದ ದೊಡ್ಡಣ್ಣ, ಬಿಲ್ಡಪ್ ಅಧ್ಯಕ್ಷ, ಹುಚ್ಚುದರೆ ಅಂತಲೂ ಕೂಡ ಕರೀತಾರೆ. ಆ ರೀತಿಯ ಕುಖ್ಯಾತಿಯನ್ನು ಪಡಿತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಇವತ್ತು ಪ್ರಮುಖ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರ ಜೊತೆಗೆ ಇರಾನ್ ಅಧಿಕಾರಿಗಳ ಪ್ರತಿಕ್ರಿಯೆ ಹೇಗಿತ್ತು ಅದೆಲ್ಲವನ್ನ ನೋಡೋಣ ಬನ್ನಿ. ಟ್ರಂಪ್ ಅವರ ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ವರಸೆ. ಊಸರವಳ್ಳಿಯಂತೆ ತನ್ನ ಹೇಳಿಕೆಯನ್ನ ಬದಲಿಸ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಈಗ ಮತ್ತದೇ ಬಣ್ಣವನ್ನು ಬದಲಿಸಿದ್ದಾರೆ. ಬುಧವಾರ ಸಂಜೆ ಏನು ಹೇಳಿದ್ರು ಹೇಳಿ? ಇರಾನ್ ವಿರುದ್ಧ 2-3 ದಿನದಲ್ಲೇ ಯುದ್ಧವನ್ನ ಎಂಡ್ ಮಾಡ್ತೀವಿ, 2-3 ದಿನ ಅಷ್ಟೇ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು. ಆದರೆ ಬೆಳಗ್ಗೆ ಎದ್ದ ಕೂಡಲೇ ಮತ್ತೆ ತಮ್ಮ ವರಸೆಯನ್ನು ಬದಲಿಸಿ ಇರಾನ್ ವಿರುದ್ಧ ಯುದ್ಧ ನಿಲ್ಲಲ್ಲ, ಹಾರ್ಮುಜ್ ಜಲಸಂಧಿ ನಮಗೆ ಬೇಡವೇ ಬೇಡ, ಬೇಕಾದವರು ಅದನ್ನು ಪಡೆದುಕೊಳ್ಳಿ ಅಂತೇಳಿ ಈಗ ಉಲ್ಟಾ ಹೊಡೆದಿದ್ದಾರೆ. ಸೊ ಹಾಗಾದ್ರೆ ಇವತ್ತಿನ ಪ್ರಮುಖ ಸುದ್ದಿಗೋಷ್ಠಿಯ ಹೈಲೈಟ್ಸ್ಗಳನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಇದ್ದಕ್ಕಿದ್ದಾಗೆ ಉಲ್ಟಾ ಹೊಡೆದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನೋಡಿ. ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿಯ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಮುಂದಿನ 3-2 ವಾರಗಳಲ್ಲಿ ಇರಾನ್ ಯುದ್ಧ, ಅವರ ವಿರುದ್ಧ ಘನಘೋರ ಯುದ್ಧ ಇರುತ್ತೆ ಅನ್ನೋದು. ಇನ್ನು ಯುದ್ಧ ಮುಕ್ತಾಯದಲ್ಲಿ ಇದೆ, ನಾವು ಈ ಯುದ್ಧವನ್ನ ಗೆದ್ದಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿಯ ಹೈಲೈಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇರಾನ್ ನೌಕಾಪಡೆ, ವಾಯುಪಡೆ ಧ್ವಂಸಗೊಳಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಅಂದರೆ ಸುದ್ದಿಗೋಷ್ಠಿಯ ಹೈಲೈಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇರಾನ್ ರಾಷ್ಟ್ರ ಅಣುವಸ್ತ್ರವನ್ನ ಹೊಂದೋದಕ್ಕೆ ನಾವು ಬಿಡೋದಿಲ್ಲ. ಬೆಳಗ್ಗೆ ಎದ್ದು ಹೇಳಿರುವಂಥ ಸ್ಟೇಟ್ಮೆಂಟ್ಗಳು. ಇರಾನ್ ತೈಲ ನಮಗೆ ಬೇಡವೇ ಬೇಡ, ಹಾರ್ಮುಜ್ ಜಲಸಂಧಿಯೂ ಕೂಡ ಬೇಡ, ಇಷ್ಟು ದಿನ ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡಿತೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಉಲ್ಟಾ ಹೊಡಿತಿದ್ದಾರೆ. ಬೇಕಾದ ರಾಷ್ಟ್ರಗಳು ಹಾರ್ಮುಜ್ ಜಲಸಂಧಿಯನ್ನ ಪಡೆದುಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಭವಿಷ್ಯಕ್ಕೆ ಆಗುವಷ್ಟು ತೈಲವನ್ನು ನಾವು ಹೊಂದ್ಕೊಂಡಿದ್ದೇವೆ, ನಮಗೆ ಸಮಸ್ಯೆ ಇಲ್ಲ ಅಂತ. ಹಾಗಾಗಿ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಬೇಕು ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ ಹಾರ್ಮುಜ್ ಜಲಸಂಧಿ ಅನ್ನೋದು. ಮುಂದಿನ 3 ಅಥವಾ 2 ವಾರಗಳಲ್ಲಿ ಇರಾನ್ ಯುದ್ಧ ಘನಘೋರ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಸೊ ಇದೆಲ್ಲ ಹೇಳಿಕೆಯನ್ನು ನೋಡ್ತಾ ಇದ್ರೆ ಕ್ಷಣಕ್ಕೊಂದು ಹೇಳಿಕೆ, ಏನೇನೋ ಹೇಳಿಕೆ. ಅವರ ಹೇಳಿಕೆಯಲ್ಲಿ ಅವರೇ ನಿಲ್ಲುವಂಥ ಸ್ಟ್ಯಾಂಡ್, ಅಂದರೆ ಅವರ ಹೇಳಿಕೆಯಲ್ಲಿ ಅವರು ಸ್ಟ್ಯಾಂಡ್ ಅಂತ ತೆಗೆದುಕೊಳ್ಳೋದಿಲ್ಲ. ಸಹಜವಾಗಿ ಇರಾನ್ಗೆ ಏನಾಗುತ್ತೆ, ಒಂಥರ ಅವರ ಹೇಳಿಕೆಯನ್ನು ಕುತೂಹಲದಿಂದಲೂ ಕೂಡ ನೋಡೋಕ್ಕಾಗಲ್ಲ. ಆಮೇಲೆ ಏನು ಬೇಕಾದರೂ ಆಗಬಹುದು ಅನ್ನೋದು ಕೂಡ ಆತಂಕ ಇರ್ಬೋದು. ಯಾಕಂದರೆ ಹೇಳಿಕೆಯಲ್ಲಿ ಈ ರೀತಿಯ ವ್ಯತ್ಯಾಸ, ಬದಲಾವಣೆ ಕಂಡು ಬಂದಾಗ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ಅಮೆರಿಕದ ಪಡೆಗಳು ಶೀಘ್ರದಲ್ಲೇ ಗುರಿ ತಲುಪಲಿವೆ ಅಂತ ಟ್ರಂಪ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ನಾವು ಈಗಾಗಲೇ ಇರಾನ್ನ ನೌಕಾ ಮತ್ತು ವಾಯುಪಡೆಯ ಸಾಮರ್ಥ್ಯವನ್ನು ಧ್ವಂಸಗೊಳಿಸಿದ್ದೇವೆ. ನಮ್ಮ ಪ್ರಮುಖ ಕಾರ್ಯತಂತ್ರದ ಗುರಿಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ನಾವು ಈ ಕೆಲಸವನ್ನು ಬಹಳ ವೇಗವಾಗಿ ಮುಗಿಸಲಿದ್ದೇವೆ ಅಂತ ಹೇಳಿದ್ದಾರೆ. ಹೆಚ್ಚುತ್ತಿರುವಂಥ ಇಂಧನ ಬೆಲೆಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವಂಥ ಟ್ರಂಪ್ ಈ ಬೆಲೆ ಏರಿಕೆ ಕೇವಲ ತಾತ್ಕಾಲಿಕ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬೇಗ ಮುಗಿಸ್ತೀವಿ, ಇರಾನ್ನ ಬೇಗ ಸರ್ವನಾಶ ಮಾಡ್ತೀವಿ ಅಂತ. ನೋಡಿ, ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು. ಟ್ರಂಪ್ ಅವರ ಹೇಳಿಕೆಯಲ್ಲಿ ಏನಿರುತ್ತೆ, ಬೇರೆ ವಿಚಾರ ಏನೇ ಮಾತನಾಡಿದ್ರು ಕೂಡ ಯುದ್ಧದ ಬಗ್ಗೆ ಏನು ಮಾತನಾಡಿದ್ದಾರೆ ಅಂತೇಳಿ. ಸೊ ಅದನ್ನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. Go around it and come back home from a distance that has never been done before. It's amazing. They are on the way and God bless them. These are brave people. We want to God bless those 4 unbelievable astronauts. As we speak this evening, it's been just 1 month since the United States military began Operation
epic fury, targeting the world's #1 state sponsor of terror, Iran. In these past 4 weeks, our armed forces have delivered swift, decisive, overwhelming victories on the battlefield. Victories like few people have ever seen before. Tonight, Iran's Navy is gone. Their Air Force is in ruins. Their leaders, most of them, terrorist regime they led, are now dead. ಕೇಳಿಸಿಕೊಂಡ್ರಲ್ಲ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿ ಮತ್ತೆ ಹೇಳಿಕೆಯನ್ನು. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಹೇಳಾದ ನಂತರ ಇರಾನ್ ಕಡೆಯಿಂದ ರಿಯಾಕ್ಟ್ ಬರಬೇಕಲ್ಲ. ಸೊ ಹಂಗಾಗಿ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಕೂಡ ಒಂಥರ ಪ್ರೀತಿಯ ಪಂಚ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಂಥರ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ 3 ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಇರಾನ್. ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಇರಾನ್ ಕೊಡ್ತಾ ಇದೆ. ಅಮೆರಿಕ ರಾಷ್ಟ್ರ ಹಾಗೂ ಜನರ ಮೇಲೆ ನಮಗೆ ದ್ವೇಷ ಇಲ್ಲ ಅಂದರೆ ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಹೇಳಿಕೆಗಳು. ಅಂದರೆ ಟ್ರಂಪ್ ಅವರ ಹೇಳಿಕೆ ಆದ ನಂತರ ಅವರ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್, ಅಮೆರಿಕ ದಾಳಿಯನ್ನು ಇರಾನ್ ಧೈರ್ಯದಿಂದ ಹಿಮ್ಮೆಟ್ಟಿಸಿದೆ. ಹೌದು, ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, 2 ರಾಷ್ಟ್ರ ಸೇರಿಕೊಂಡು ಯುದ್ಧ ಮಾಡಿದರೂ ಕೂಡ ಹಿಂದೆ ಸರಿದಿಲ್ಲ. ಸೊ ಯುರೋಪ್ ನೆರೆಹೊರೆಯ ದೇಶಗಳ ಜನರ ಮೇಲೆ ನಮಗೆ ಪ್ರೀತಿ ಇದೆ. ಅಂದರೆ ಅಮೆರಿಕ ದೇಶದಲ್ಲಿರುವಂಥ ಜನರ ಮೇಲೆ ಗೌರವ ಇದೆ, ಪ್ರೀತಿ ಇದೆ. ಸೊ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದಾಗಿ ನಾವು ತಿರುಗೇಟನ್ನು ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅವರ ಕಡೆಯಿಂದ ಬರ್ತಾ ಇರುವಂಥ ಹೇಳಿಕೆಗಳು. ಇರಾನ್ ಹೇಳೋದ್ರಲ್ಲಿ ಒಂದು ಅರ್ಥ ಕೂಡ ಇದೆ. ಸುಖ ಸುಮ್ಮನೆ ನಮ್ಮ ತಂಡಕ್ಕೆ ಬಂದರು, ಹಾಗಂತ ಹೇಳಿ ಆ ದೇಶದ ಜನರ ಮೇಲೆ ನಮಗೆ ದ್ವೇಷ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಹಜವಾಗಿ ಯುರೋಪ್ ಮತ್ತು ನೆರೆಹೊರೆಯ ದೇಶಗಳ ಜನರ ಮೇಲೆ ನಮಗೆ ಪ್ರೀತಿ ಇದೆ. ತನ್ನ ಮೇಲೆ ದಾಳಿ ಮಾಡಿದವರನ್ನು ಇರಾನ್ ಅಷ್ಟೇ ದೃಢವಾಗಿ ಮತ್ತು ಧೈರ್ಯದಿಂದ ಹಿಮ್ಮೆಟ್ಟಿಸಿದೆ. ಇರಾನ್ನ ಜನರಿಗೆ ಅಮೆರಿಕ, ಯುರೋಪ್ ಅಥವಾ ನೆರೆಹೊರೆಯ ದೇಶಗಳ ಜನರ ಮೇಲೆ ಯಾವುದೇ ದ್ವೇಷ ಇಲ್ಲ ಅಂತ ಹೇಳಿದೆ. ವಿದೇಶಿ ಹಸ್ತಕ್ಷೇಪ ಮತ್ತು ಒತ್ತಡಗಳ ನಡುವೆಯೂ ಕೂಡ ಇರಾನ್ ಯಾವಾಗಲೂ ಅಲ್ಲಿನ ಸರ್ಕಾರ ಮತ್ತು ಜನರಿಗೆ ಇರುವಂಥ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುತ್ತದೆ. ಇದು ಇರಾನಿನ ಸಂಸ್ಕೃತಿ ಮತ್ತು ಸಾಮೂಹಿಕ ಪ್ರಜ್ಞೆಯಲ್ಲಿ ಆಳವಾಗಿ ಬೇರೂರಿರುವ ತತ್ವವೇ ಹೊರತು ತಾತ್ಕಾಲಿಕ ರಾಜಕೀಯ ನಿಲುವಲ್ಲ ಅಂತ ಇರಾನ್ ಅಧ್ಯಕ್ಷ ಅಮೆರಿಕ ಜನರ ಕುರಿತು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಆದ ನಂತರ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ ಇದು ಈ ಯುದ್ಧ ಎಲ್ಲಿ ತನಕ ಹೋಗುತ್ತೆ ಅನ್ನೋದು. ನೋಡಿ, ಟ್ರಂಪ್ ಅವರು ಇಷ್ಟು ದಿನ ಹಾರ್ಮೋಜ್ ಜಲಸಂಧಿಯನ್ನು ನಾವು ವಶಕ್ಕೆ ಪಡಿತೀವಿ, ನಮ್ಮ ಹಿಡಿತದಲ್ಲಿ ಇಟ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಉಲ್ಟಾ ಹೊಡೆದಿದ್ದಾರೆ. ಹಾರ್ಮೋಜ್ ಜಲಸಂಧಿ ನಮಗೆ ಅವಶ್ಯಕತೆನೇ ಇಲ್ಲ, ಯಾರಿಗೆ ಬೇಕು ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನುವಂಥ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಈಗಿರುವಂಥ ಪ್ರಶ್ನೆ, ಯಾಕೆ ಈ ವಿಚಾರದಲ್ಲಿ ಟ್ರಂಪ್ ಅವರು ಹಿಂದೆ ಸರಿದಿದ್ದು ಯಾಕೆ? ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇತರೆ ರಾಷ್ಟ್ರಗಳಿಂದ ಅಮೆರಿಕದ ಮೇಲೆ ಒತ್ತಡ ಬರಬಹುದು ಅನ್ನೋದು ಯಾಕೆ ಅಂದರೆ ಕಾರಣ ಏನು ಅಂಥೇಳಿ. ಅಂದರೆ ನೀವು ಒಂದು ವೇಳೆ ಹಾರ್ಮೋಜನ್ನು ಅವಶ್ಯಕ ಪಡೆದುಕೊಂಡಿದ್ದಾದಲ್ಲಿ ಉಳಿದಿರುವಂಥ ದೇಶಗಳು ನಿಮಗೆ ಅವಶ್ಯಕತೆ ಇತ್ತ, ನಿಮ್ಮಿಂದ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ ಒತ್ತಡ ಹಾಕಬಹುದು. ಆ ಒಂದು ಆತಂಕ ಕೂಡ ಇರಬಹುದು. ಇನ್ನು ಹಾರ್ಮೋಜ್ ಜಲಸಂಧಿಯಿಂದ ನೀವೇನೇ ಸಾಧನೆ ಅಥವಾ ಏನೇ ವೈಯಕ್ತಿಕವಾಗಿ ಏನೇ ಸಾಧನೆ ಮಾಡಿದರೂ ಕೂಡ ಬೇರೆ ದೇಶಕ್ಕೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ದುಬಾರಿ ಯುದ್ಧ ಅಥವಾ ತೈಲ ಬೆಲೆ ಹೆಚ್ಚಳದ ಆತಂಕ ಕೂಡ ಎದುರಾಗಬಹುದು. ಅಂದರೆ ಇವರು ಏನು ಬೇಕಾದರೂ ಅದಕ್ಕೆ ಟ್ಯಾಕ್ಸ್ ಹಾಕಬಹುದು, ಆ ರೀತಿ ಕೂಡ ಇರುತ್ತೆ. ಆಮೇಲೆ ಯುದ್ಧ ಬಹಳಷ್ಟು ಲಾಂಗ್ ಪ್ರೊಸೆಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಅದಕ್ಕೆ ಹಿಂದೆ ಸರಿದಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಟ್ರಂಪ್ ಆಡಳಿತದ ಅವಧಿಯಲ್ಲಿ ಅಮೆರಿಕವು ಶೇಲ್ ಗ್ಯಾಸ್ ಮತ್ತು ತೈಲ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿಗೆ ಬಂದಿತ್ತು. ಸೊ ಈಗ ಅಮೆರಿಕಕ್ಕೆ ಮಧ್ಯಪ್ರಾಚ್ಯದ ತೈಲಿನ ಮೇಲೆ ಅವಲಂಬನೆ ಕಡಿಮೆ ಆಗಿತ್ತು. ಸೊ ಈಗ ಅದರ ಅವಶ್ಯಕತೆ ಇಲ್ಲ ಅಂದಿದೆ. ಅಂದರೆ ಅವ್ರ ಟಾರ್ಗೆಟ್ ಏನು, ಕಮ್ಮಿ ನೀವು ಹೊಡೆದಾಗಬೇಕಾಗಿತ್ತು, ಹೊಡೆದಾಕಿದ್ದೀವಿ ಅನ್ನೋ ರೀತಿಯಲ್ಲಿ. ನೋಡಿ, ಪ್ರಮುಖವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಆತ್ಮವಿಶ್ವಾಸದಲ್ಲಿ ಅಮೆರಿಕ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತ ರಾಷ್ಟ್ರಗಳು ಅಂದರೆ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಿದ್ದಾವೆ, ನಮ್ಮ ಜೊತೆಗೆ ನಿಲ್ಲತ್ತೆ ಅನ್ನುವಂಥ ಲೆಕ್ಕಾಚಾರಲ್ಲಿ ಇದ್ಕೊಂಡು ಧೈರ್ಯವಾಗಿ ಇರಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಬಟ್ ಈಗ ಆ ರಾಷ್ಟ್ರಗಳು ಹಿಂದೆ ಸರಿದಿರುವಂಥದ್ದು. ಸೊ ಈಗ ಪ್ರಶ್ನೆ ಸಹಜವಾಗಿರುತ್ತೆ, ದೊಡ್ಡಣ್ಣನಿಗೆ ಆಪ್ತ ದೇಶಗಳು ಕೈ ಕೊಟ್ಟಿದ್ದು ಯಾಕೆ ಅನ್ನೋದು. ಹಾರ್ಮೋಜ್ನಲ್ಲಿ
ಒಂದು ವೇಳೆ ಈ ರೀತಿ ನಿರಂತರವಾಗಿ ಯುದ್ಧ ನಡೆದರೆ ಕೆಲವೊಂದಿಷ್ಟು ರಾಷ್ಟ್ರಗಳು ಹೇಳಿರುವಂಥದ್ದು ತಮ್ಮ ಒಂದು ವೈಯಕ್ತಿಕವಾಗಿ ಅದನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತೇಳಿ. ಸೊ ಇಟಲಿ, ಸ್ಪೇನ್ ಮತ್ತು UK ದೇಶಗಳಿಂದ ಸೇನಾ ಮನವಿ ತಿರಸ್ಕಾರ ಆಗಿತ್ತು. ಹಾರ್ಮೋಸಲ್ಲಿ ಸೇನೆ ನಿಲ್ಲಿಸಲು ನ್ಯಾಟೋ ರಾಷ್ಟ್ರಗಳು ನಕಾರವನ್ನು ವ್ಯಕ್ತಪಡಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಅದರ ನಮಗೆ ಅವಶ್ಯಕತೆ ಇಲ್ಲ, ನಾವು ದೋಸ್ತಿಯಲ್ಲಿದ್ದೀವಿ ಅಥವಾ ಸ್ನೇಹ ಸಂಬಂಧ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಏನು ಬೇಕಾದರೂ ಮಾಡ್ತೀರಿ ಅನ್ನೋದಕ್ಕೆ ನಮಗೆ ಸಹಮತ ಕೊಡಬೇಕು ಅನ್ನೋದೇನಿಲ್ಲ ಅಂಥೇಳಿ ನೇರವಾಗಿ ಹೇಳಿದರು. ಸೊ ಯುದ್ಧದ ಖರ್ಚು ನೀಡಲು ಗಲ್ಫ್ ರಾಷ್ಟ್ರಗಳು ಈಗ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಸೊ ನ್ಯಾಟೋ ದೇಶಗಳು ಒಂದು ವೇಳೆ ಅಥವಾ ಆಪ್ತ ದೇಶಗಳು ಅಮೆರಿಕ ಜೊತೆ ನಿಂತಿದ್ದೇ ಆದಲ್ಲಿ ಅದು ಬೇರೆ ರೀತಿಯ ಪರಿಣಾಮ ಬೀರ್ತಾ ಇತ್ತು. ಬಟ್ ಇಲ್ಲಿ ನ್ಯಾಟೋ ದೇಶಗಳು ಅಥವಾ ಆಪ್ತ ದೇಶಗಳು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಇದೆಯಲ್ಲ, ಇದು ಒಳ್ಳೆಯದೇ. ಯಾಕಂದರೆ ನೀವು ವೈಯಕ್ತಿಕವಾಗಿ ಅದನ್ನು ಮಾಡಿಕೊಂಡಿದ್ದೀರಿ, ನಮಗೆ ಹೇಳಿ ಏನಾದರೂ ಯುದ್ಧ ಮಾಡಿದ್ರಾ ಅನ್ನುವಂಥ ನೇರವಾಗಿ ಅಮೆರಿಕಕ್ಕೆ ಪ್ರಶ್ನೆಯನ್ನು ಕೇಳ್ತು ಇಟಲಿ ಆಗಿರ್ಬೋದು, ಸ್ಪೇನ್, UK ದೇಶಗಳು. ಸೊ ಹಂಗಾಗಿ ಈ ಯುದ್ಧಕ್ಕೆ ಅಥವಾ ನಿಮ್ಮ ಎರಡು ದೇಶಗಳ ಮಧ್ಯೆ ನಮ್ಮದು ತಕರಾರಿಲ್ಲ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂಥೇಳಿ ಖಂಡಿತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ನ್ಯಾಟೋದಿಂದ ಹೊರ ನಡೆದರೆ ಏನೆಲ್ಲ ಅನಾಹುತ ಆಗಬಹುದು, ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ. ಈಗ ನ್ಯಾಟೋ ದೇಶಗಳು ಹಿಂದೆ ಸರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇದರಿಂದ ಅಮೆರಿಕ ಏನಾದರೂ ಹಿಂದೆ ಜಂಪ್ ಮಾಡಿದ್ರೆ ಅಮೆರಿಕಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಒಂದು ವೇಳೆ ನ್ಯಾಟೋದಿಂದ ಕೆಲವೊಂದಿಷ್ಟು ರಾಷ್ಟ್ರಗಳು ಅಮೆರಿಕದಿಂದ ದೂರ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪರಮಾಣು ಶಸ್ತ್ರಾಸ್ತ್ರಗಳ ಪೈಪೋಟಿ ಹೆಚ್ಚಳ ಆಗಬಹುದು. ಇನ್ನು ಯುರೋಪಿನ ರಕ್ಷಣೆ ಇದೆಯಲ್ಲ ಅದು ದುರ್ಬಲ ಆಗುತ್ತೆ, ಈ ರೀತಿಯ ಆತಂಕ ಕೂಡ ಇದೆ. ಯುರೋಪ್ ನಡುವಿನ ವ್ಯಾಪಾರ ಸಂಬಂಧಲಿ ಬಿರುಕು ಉಂಟು ಮಾಡಬಹುದು. ಅಂದರೆ ಅಮೆರಿಕ ತನ್ನ ಬೆಂಬಲ ಹಿಂತೆಗೆದುಕೊಂಡ್ರೆ ಜರ್ಮನಿ ಮತ್ತು ಇತರೆ ದೇಶಗಳು ತಮ್ಮದೇ ಆದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಮುಂದಾಗಬಹುದು, ಈ ರೀತಿಯ ಆತಂಕ ಇರುತ್ತೆ. ಇನ್ನು ಜಗತ್ತಿನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ಹೆಚ್ಚಿಸುತ್ತದೆ. ರಷ್ಯಾಕ್ಕೆ ಯುರೋಪಿನ ಮೇಲೆ ಹಿಡಿತ ಸಾಧಿಸಲು ಅದು ಏನಾಗುತ್ತೆ, ಸುಲಭ ಆಗುತ್ತೆ. ಸೊ ಉಕ್ರೇನ್ ನಂತರ ಇತರೆ ಪೂರ್ವ ಯುರೋಪ್ ದೇಶಗಳ ವಿಚಾರ ಅಂತ ಬಂದಾಗ, ಉದಾಹರಣೆಗೆ ತೆಗೆದುಕೊಂಡಾಗ ಪೋಲೆಂಡ್ ಆಗಿರ್ಬೋದು, ಲ್ಯಾಟ್ಲಿಯಾ ಆಗಿರ್ಬೋದು, ರಷ್ಯಾ ದಾಳಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಬಹುದು, ಅಂದರೆ ನ್ಯಾಟೋದಿಂದ ಹಿಂದೆ ಸರಿದ್ರೆ. ಸೊ ಹಂಗಾಗಿ ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಮತ್ತು ಬ್ರಿಟನ್ ದೇಶಗಳು ರಷ್ಯಾವನ್ನು ಎದುರಿಸಲು ತಮ್ಮ ಮಿಲಿಟರಿ ಶಕ್ತಿಯನ್ನು ತುರ್ತಾಗಿ ಹೆಚ್ಚಿಸಿಕೊಳ್ಳಬೇಕಾಗತ್ತೆ. ಇದೆಲ್ಲ ಆತಂಕದಿಂದಾಗಿ ಈಗ ಅವರು ಹಿಂದೆ ಸರಿದಿರಬಹುದು ಅನ್ನೋದು. Fury targeting the world's #1 state sponsor of terror, Iran. In these past 4 weeks, our armed forces have delivered swift, decisive, overwhelming victories. ನೋಡಿ, ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಈ ಹಾರ್ಮುಜ್ ಜಲಸಂಧಿಯಿಂದ ಟ್ರಂಪ್ ಹಿಂದೆ ಸರಿದಿದ್ದು ಯಾಕೆ, ಏನು ಕಾರಣ ಇರಬಹುದು? ಈಗ ಅಮೆರಿಕ ಅಂತ ಬಂದಾಗ ಲಾಭ ಇಲ್ಲದೆ ಯಾವುದೇ ಕೆಲಸ ಮಾಡೋದಿಲ್ಲ. ಬಟ್ ಇಲ್ಲಿ ಹಿಂದೆ ಸರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಉದ್ದೇಶವೂ ಕೂಡ ಇರುತ್ತೆ. ಸುಖ ಸುಮ್ಮನೆ ಹಿಂದೇಟನ್ನು ಹಾಕೋದಿಲ್ಲ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಟ್ರಂಪ್ ಹಿಂದೆ ಸರಿಯಲು ಪ್ರಮುಖ ಕಾರಣ, ಗಲ್ಫ್ ರಾಷ್ಟ್ರಕ್ಕೆ ಎಂಟ್ರಿ ನೀಡಿದ್ರೆ ಸುದೀರ್ಘವಾಗಿ ಯುದ್ಧ ನಡೆಯುವಂಥ ಸಾಧ್ಯತೆ ಇರುತ್ತೆ, ಅದು ಎಂಡ್ ಆಗೋದಿಲ್ಲ. ಸೊ ಹಂಗಾಗಿ ಹಾರ್ಮೋಸ್ಗೆ ಅಮೆರಿಕ ಸೇನೆ ಬಂದರೆ ಯುದ್ಧ ಏನಾಗುತ್ತೆ, ಮತ್ತಷ್ಟು ತೀವ್ರಗೊಳ್ಳಬಹುದು, 3ನೇ ಯುದ್ಧಕ್ಕೆ ಮುನ್ಸೂಚನೆ ಕೂಡ ಇರಬಹುದು. ಸೊ ಇದೆಲ್ಲವೂ ಕೂಡ ಆತಂಕ ಇದೆ. ಇರಾನ್ ವಿರುದ್ಧದ ಯುದ್ಧದ ವೆಚ್ಚ ಮತ್ತು ಆರ್ಥಿಕ ಹೊಡೆತ ಬೀಳುತ್ತೆ. ಈಗಾಗಲೇ ಅಮೆರಿಕದಲ್ಲಿ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ ಟ್ರಂಪ್ ವಿರುದ್ಧ. ಸೊ ಹಂಗಾಗಿ ಇದೆಲ್ಲವನ್ನು ಲೆಕ್ಕಾಚಾರ ಹಾಕಿ ಈಗ ಗಲ್ಫ್ ರಾಷ್ಟ್ರಕ್ಕೆ ಎಂಟ್ರಿ ನೀಡಿದ್ರೆ ಸುದೀರ್ಘ ಯುದ್ಧದ ಭೀತಿ ಎದುರಾಗಬಹುದು. ಹಾರ್ಮುಜ್ಗೆ ಅಮೆರಿಕ ಸೇನೆ ಬಂದರೆ ಮತ್ತಷ್ಟು ತೀವ್ರ ಯುದ್ಧ ಆಗುತ್ತೆ ಅನ್ನುವಂಥ ಆತಂಕ ಇದೆ. ಇರಾನ್ ವಿರುದ್ಧದ ಯುದ್ಧದ ವೆಚ್ಚ, ಅದರ ಜೊತೆಗೆ ಆರ್ಥಿಕ ಹೊಡೆತ ಕೂಡ ಬೀಳುತ್ತೆ. ಹೇಳೋಕ್ಕಾಗಲ್ಲ, ನೀವು ಸರೆಂಡರ್ ಆಗಬೇಕು ಅಂದರೆ ಎಲ್ಲ ವೆಚ್ಚವನ್ನು ಭರಿಸಲೇಬೇಕು. ಈಗ 5 ಷರತ್ತುಗಳೇನು ಹಾಕಿದೆಯಲ್ಲ, ಅದೇ ರೀತಿಯಾಗಿ ಆಗಬಹುದು ಮುಂದೆ ಅನ್ನುವಂಥದ್ದು. ಇನ್ನು ಗಲ್ಫ್ ರಾಷ್ಟ್ರಗಳು, ಸೌದಿ ರಾಷ್ಟ್ರಗಳ ಬೆಂಬಲ ಅವರು ವಾಪಸ್ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಅಮೆರಿಕದಲ್ಲೇ ಟ್ರಂಪ್ ವಿರುದ್ಧ ಈಗ ದಂಗೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ವಿಚಾರವನ್ನು ಇಟ್ಕೊಂಡು ಈಗ ಈ ರೀತಿಯ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ನೋಡಿ, ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿಯ ಹೈಲೈಟ್ಸ್ಗಳು, ಮತ್ತು ಅದರಿಂದ ಅಮೆರಿಕದ ಪ್ಲಾನು, ಲಾಭ ನಷ್ಟಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದು ಒಂದು ಭಾಗ. ಆದರೆ ಸಹಜವಾಗಿ ಈಗಿರುವಂಥದ್ದು ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿ ಮತ್ತು ಅದಕ್ಕೆ ಇರಾನ್ ನೀಡಿರುವಂಥ ಪ್ರತಿಕ್ರಿಯೆ ಸಾರಾಂಶವನ್ನು ಡೀಟೇಲ್ ಆಗಿ ನಾವು ನೋಡಿದ್ದೀವಿ. ಬಟ್
ಹಾರ್ಮೋಸ್ ಅನ್ನ ಬಿಟ್ಟುಕೊಡಲು ಹಾಗೂ ನ್ಯಾಟೋ ವಿರುದ್ಧ ಅಮೆರಿಕ ಗರಂ ಆಗಲು ಕಾರಣಗಳನ್ನು ಕೂಡ ಎಲ್ಲವನ್ನು ಡೀಟೇಲ್ ಆಗಿ ನೋಡಿದ್ವಿ. ಬಟ್ ಈಗ ಅಂದರೆ DNA ಎರಡನೇ ಸುದ್ದಿ ಏನು ಅಂತ ಹೇಳಿದ್ರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧದಿಂದಾಗಿ ಯಾವೆಲ್ಲ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅಥವಾ ಬಿದ್ದಿದೆ ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಷ್ಟು ದಿನ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಅಡುಗೆ ಮನೆಗೆ ಎಂಟ್ರಿ ನೀಡಿ ಗ್ಯಾಸ್ ಟ್ರಬಲ್ ಮಾಡಿದೆ. ಅದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದರ ಬೆನ್ನಲ್ಲೇ ಈಗ ಡೈರೆಕ್ಟ್ ಆಗಿ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟಿದೆ ಈ ಒಂದು ಯುದ್ಧ. ಅಂದರೆ ಕಾಂಡೋಮ್ ಯುದ್ಧಕ್ಕೆ, ಅಂದರೆ ಕಾಂಡೋಮ್ ಉದ್ಯಮಕ್ಕೆ ಈ ಯುದ್ಧ ಎಫೆಕ್ಟ್ ಕೊಡ್ತಾ ಇದೆ. ಆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಅಂದರೆ ಯಾವ ಯಾವ ಉದ್ಯಮದ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಅಂತೇಳಿ. ಇರಾನ್ ಯುದ್ಧದ ಎಫೆಕ್ಟ್ ಈಗ ಕಾಂಡೋಮ್ಗಳ ಮೇಲೂ ಕೂಡ ಆಗಿದೆ. ದೇಶದಲ್ಲಿ ಕಾಂಡೋಮ್ಗಳ ಬೆಲೆ 50% ಹೆಚ್ಚಾಗಬಹುದು ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮಿಷ್ಟದ ಬ್ರ್ಯಾಂಡ್ಗಳು ಮಾರುಕಟ್ಟೆಯಿಂದಲೇ ಮಾಯ ಆಗಬಹುದು. ಗಲ್ಫ್ ದೇಶಗಳಲ್ಲಿ ಮಿಸೈಲ್ಗಳು ಬೀಳ್ತಾ ಇದ್ರೆ ಭಾರತದಲ್ಲಿ ಕಾಂಡೋಮ್ ಯಾಕೆ ದುಬಾರಿ ಆಗತ್ತೆ ಅಂತ ನೀವು ಯೋಚನೆ ಮಾಡಬಹುದು. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಹೋದರೆ, ಇರಾನ್ ಯುದ್ಧದಿಂದಾಗಿ ಕಾಂಡೋಮ್ ತಯಾರಿಕೆಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳ ಪೂರೈಕೆಯ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ಇದು ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಇದರಿಂದ ಭಾರತದಲ್ಲಿ ಕಾಂಡೋಮ್ ಬೆಲೆ 50% ಹೆಚ್ಚಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಇರಾನ್ ಯುದ್ಧಕ್ಕೂ ಭಾರತ ಕಾಂಡೋಮ್ಗೂ ಏನು ಸಂಬಂಧ ಅಥವಾ ಏನು ನಂಟು ಅನ್ನೋದು ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಸಹಜವಾಗಿರ್ಬೋದು. ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮಧ್ಯಪ್ರಾಚ್ಯ ಯುದ್ಧದಿಂದ ಕಾಂಡೋಮ್ ಉತ್ಪಾದನೆ ಏನಾಗ್ತಾ ಇದೆ ಅಂದರೆ ಕುಸಿತ ಆಗ್ತಾ ಇದೆ. ಕಚ್ಚಾ ವಸ್ತು ಆ ಕಡೆಯಿಂದ ಬರಬೇಕು. ಸೊ ಅದು ಸಮಸ್ಯೆ ಆಗ್ತಾ ಇರೋದು. ಇದಾದ ನಂತರ ಸೌದಿ, ಕತಾರ್ ಮತ್ತು ಅರಬ್ ರಾಷ್ಟ್ರಗಳಿಂದ ಕಚ್ಚಾ ವಸ್ತು ಸ್ಥಗಿತ ಆಗ್ತಾ ಇದೆ. ಸಿಲಿಕೋನ್ ಆಯಿಲ್ ಆಗಿರ್ಬೋದು, ಅಮೋನಿಯಾ, ಪೆಟ್ರೋಕೆಮಿಕಲ್ಸ್ ಕಚ್ಚಾ ವಸ್ತು ಕೊರತೆ ಎದ್ದು ಕಾಣ್ತಾ ಇದೆ. ದೇಶದಲ್ಲಿ ಕಾಂಡೋಮ್ಗಳ ಬೆಲೆ 40-50% ಏರಿಕೆ ಆಗುವ ಸಾಧ್ಯತೆ ಇದೆ. ಸೊ ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಭಾರತದ ಕಾಂಡೋಮ್ ಉತ್ಪಾದನೆ ತೀವ್ರ ಕುಸಿತ ಕಾಣ್ತಾ ಇದೆ. ಸೊ ಉತ್ಪಾದನಾ ವೆಚ್ಚ ಹೆಚ್ಚಳದಿಂದಾಗಿ ಈಗ 40-50% ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಸಿಲಿಕೋನ್ ಆಯಿಲ್ ಆಗಿರ್ಬೋದು, ಇನ್ನು ಅಮೋನಿಯಾ ಕಚ್ಚಾ ವಸ್ತುಗಳ ಕೊರತೆ ಹಾಗೂ ಪೆಟ್ರೋಕೆಮಿಕಲ್ಸ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಅಂದರೆ ಉತ್ಪಾದಕರು ಸಂಕಷ್ಟವನ್ನು ಎದುರಿಸಬಹುದು ಅನ್ನೋದು. ಹೆಚ್ಚಿನ ಕಾಂಡೋಮ್ ಉತ್ಪಾದನೆ ಮಾಡುವಂಥ ಪ್ರಮುಖ ದೇಶಗಳು ಅಂತ ಹೇಳಿದರೆ ಅದು ಥೈಲ್ಯಾಂಡ್. ನೋಡಿ, ನಿಮಗೆಲ್ರಿಗೂ ಕೂಡ ಒಂದು ಪ್ರಶ್ನೆ ಸಹಜವಾಗಿರುತ್ತೆ. ಸೊ ಎಲ್ಲೋ ಯುದ್ಧ ನಡೀತಾ ಇದೆ, ಕಾಂಡೋಮ್ಗೂ ಇದಕ್ಕೇನು ಸಂಬಂಧ ಅಂತ ಅಂದರೆ ಕಾಂಡೋಮ್ ತಯಾರಿಕೆಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಪೂರೈಕೆ ಆಗ್ತಾ ಇಲ್ಲ, ಅಂದರೆ ಅಲ್ಲಿಂದ ಆಮದು ಆಗ್ತಾ ಇಲ್ಲ. ಸೊ ಹಂಗಾಗಿ ಇಲ್ಲಿ ಕಾಂಡೋಮ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆ ಬೇಕು ಅಂತ ಕೂಡ ಹೇಳ್ಬೋದು. ನಿಮ್ಗೆ ಯಾಕೆ ಬೇಕು, ಯಾಕೆ ಬೇಡ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದನ್ನು ಡೀಟೇಲ್ ಆಗಿ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಸೊ ಈ ರೀತಿಯ ಸಮಸ್ಯೆ ಅಂದರೆ ಉತ್ಪಾದನೆಯಲ್ಲಿ, ಅಂದರೆ ಉತ್ಪಾದನೆಗೆ ಬೇಕಾಗಿರುವಂಥ ವಸ್ತುಗಳು ಇದಾವಲ್ಲ, ಅದು ಆಮದು ಆಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಭಾರತ ದೇಶದಲ್ಲಿ ಕಾಂಡೋಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಯಾಕೆ ಇದನ್ನು ಬಳಸ್ತಾರೆ, ಎಲ್ಲೆಲ್ಲಿ ಬಳಸ್ತಾರೆ ಅದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯುದ್ಧದ ಎಫೆಕ್ಟ್ನಿಂದಾಗಿ ಕೇವಲ LPG, CNG ಅಥವಾ ಪೆಟ್ರೋಲ್, ಡೀಸೆಲ್ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೆ ಇರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಉದ್ಯಮಕ್ಕೂ ಕೂಡ ಈ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ. ಇನ್ನು ಪ್ರಮುಖವಾಗಿ ಕಚ್ಚಾ ವಸ್ತುಗಳು ಗಲ್ಫ್ ರಾಷ್ಟ್ರಗಳಿಂದ ಬರಬೇಕಲ್ವಾ ಈ ಕಾಂಡೋಮ್ ತಯಾರಿಕೆಗೆ. ಸೊ ಅದು ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ರೇಟ್ ಸಹಜವಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ಉದ್ಯಮ ಕೂಡ ಇಲ್ಲಿ ಕುಸಿತ ಆಗ್ತಾ ಇದೆ. ಸೊ ಅದು ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಯುದ್ಧ ಭೂಮಿಯಲ್ಲಿ ಕಾಂಡೋಮ್ ಬಳಕೆ ಹೇಗೆ ಬಳಕೆ ಮಾಡ್ತಾರೆ ನೋಡಿ, ಇದು ಕೂಡ ನಿಮಗೆ ಆತಂಕ ಇರಬಹುದು. ಯುದ್ಧ ಭೂಮಿಯಲ್ಲಿ ಇದನ್ನು ಹೇಗೆ ಬಳಕೆ ಮಾಡ್ತಾರೆ ಅನ್ನೋದು, ಯುದ್ಧಕ್ಕೂ ಇದಕ್ಕೇನು ಸಂಬಂಧ ಅಂತೇಳಿ ಇದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗಿ. ನೋಡಿ, ಸಮುದ್ರದಲ್ಲಿ ಇಲ್ಲಿ ಸ್ಫೋಟಕಗಳನ್ನು ನೀರಿನಿಂದ ರಕ್ಷಿಸಲು ಸಹಕಾರಿ ಆಗತ್ತೆ ಅನ್ನೋದು. ಅಂದರೆ ಅದನ್ನು ಕಾಂಡೋಮ್ ಹಾಕಿದರೆ ಬಳಸುವಂಥ ವಸ್ತುಗಳು ಇದಾವಲ್ಲ, ಅದು ನೆನಿಬಾರ್ದು, ಸಮುದ್ರದಲ್ಲಿ ಏನಾಗಬಾರ್ದು ಅನ್ನುವಂಥ ಆ ಒಂದು ಲೆಕ್ಕಾಚಾರ. ಇದು
ಗಾಯಗಳನ್ನು ಮುಚ್ಚಲು ಮತ್ತು ತಾತ್ಕಾಲಿಕ ಗ್ಲೌಸ್ಗಳಾಗಿ ಅದನ್ನು ಬಳಕೆ ಮಾಡಲಾಗ್ತಾ ಇದೆ. ಕೈಯಲ್ಲೂ ಕೂಡ ಅದನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಯುದ್ಧ ಸಾಮಗ್ರಿಗಳಿಗೆ ವಾಟರ್ ಪ್ರೂಫ್ ಕವರ್ನಂತೆ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಕಾಂಡೋಮ್. ಸೊ ಬಂದೂಕಿನ ತುದಿಯ ಭಾಗಕ್ಕೆ ಕಾಂಡೋಮ್ ಹೊದಿಕೆ ಇದೆ. ಅಂದರೆ ಆ ಬಂದೂಕಿನ ತುದಿಯ ಭಾಗ ಇರುತ್ತಲ್ಲ, ನೀರು ಹೋಗಬಾರದು ಅನ್ನುವಂಥ ಕಾರಣಕ್ಕಾಗಿ ಆ ತುದಿಯ ಭಾಗದಲ್ಲಿ ಅದನ್ನು ಹಾಕ್ತಾರೆ. ಸೊ ಯುದ್ಧದ ಸಮಯದಲ್ಲಿ ಸಪ್ಲೈ ಚೈನ್ಗಳು ಬದಲಾಗ್ತವೆ. ಸೊ ಹಂಗಾಗಿ ಸೈನಿಕರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ವೇಗವಾಗಿ ತಲುಪಿಸಬೇಕಾಗತ್ತೆ. ಸೊ ಕಾಂಡೋಮ್ಗಳು ಹಗುರ ಆಗಿವೆ. ಸೊ ಹಗುರ ಆಗಿರೋದ್ರಿಂದಾಗಿ ನೀರು ತಡೆಯುವುದು ಮತ್ತು ಸುಲಭವಾಗಿ ಸಾಗಿಸಬಹುದಾದ ಒಂದು ಕಾರಣ ಇರೋದರಿಂದಾಗಿ ಇವುಗಳ ಅವಶ್ಯಕತೆ ಯುದ್ಧದಲ್ಲೂ ಕೂಡ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಯುದ್ಧದ ಸಮಯದಲ್ಲೂ ಕೂಡ ಇವುಗಳ ಬೇಡಿಕೆ ಸಹಜವಾಗಿ ಹೆಚ್ಚಾಗಿದೆ. ಇದು ಈ ರೀತಿಯ ವಿಚಾರ. ಇನ್ನು ಪ್ರಮುಖವಾಗಿ ಕಾಂಡೋಮನ್ನು ಯಾವ ರೀತಿಯಾಗಿ ತಯಾರಿಕೆ ಮಾಡಲಾಗುತ್ತೆ, ತಯಾರಿಕೆಗೆ ಬೇಕಾಗಿರುವಂಥ ರಾಸಾಯನಿಕ ವಸ್ತುಗಳು ಯಾವುವು, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ನೈಸರ್ಗಿಕ ರಬ್ಬರ್, ಹಾಲು ಆಗಿರ್ಬೋದು, ಇನ್ನು ಸಲ್ಫರ್ ಮತ್ತು ಜಿಂಕ್ ಆಕ್ಸೈಡ್ ಅದನ್ನು ಬಳಕೆ ಮಾಡಿ ಇಲ್ಲಿ ಕಾಂಡೋಮನ್ನು ತಯಾರಿಕೆ ಮಾಡಲಾಗುತ್ತೆ. ಸಿಲಿಕಾನ್ ಆಯಿಲಿಂದನೂ ಕೂಡ ಕಾಂಡೋಮನ್ನು ತಯಾರು ಮಾಡ್ತಾರೆ. ಲೂಬ್ರಿಕಂಟ್ಸ್ ಅದರಿಂದಲೂ ಕೂಡ ಇದನ್ನು ಉತ್ಪಾದನೆ ಮಾಡ್ತಾರೆ. ಅಂದರೆ ತಯಾರಿಕೆಗೆ ಬೇಕಾಗಿರುವಂಥ ರಾಸಾಯನಿಕಗಳು ನೈಸರ್ಗಿಕ ರಬ್ಬರ್ ಹಾಲು, ಸಲ್ಫರ್ ಅಂತ ಕರಿತೀವಿ, ಜಿಂಕ್ ಆಕ್ಸಿಡಿಂದ ಕೂಡ ಅದನ್ನು ತಯಾರು ಮಾಡ್ತಾರೆ. ಆಮೇಲೆ ಸಿಲಿಕಾನ್ ಆಯಿಲ್ ಆ ಒಂದು ರಾಸಾಯನಿಕ ಕೂಡ ಬಳಸ್ತಾರೆ. ಇನ್ನು ಲೂಬ್ರಿಕಂಟ್ಸ್ ಇದನ್ನು ಕೂಡ ಬಳಕೆ ಮಾಡಿ ಕಾಂಡೋಮನ್ನು ತಯಾರು ಮಾಡ್ತಾರೆ. ಸೊ ಈ ರೀತಿಯಾಗಿ ಇನ್ನು ಸೋನಾಕ್ಸಿನಾಲ್ 9 ಅಂತ ಅದು ಒಂದು ರಾಸಾಯನಿಕ ಇದೆ. ಅದನ್ನು ಕೂಡ ಆ ರಾಸಾಯನಿಕ ಮುಖಾಂತರ ಅದನ್ನು ತಯಾರಿಕೆಯನ್ನು ಮಾಡ್ತಾರೆ. ಹೆಚ್ಚಿನ ಕಾಂಡೋಮ್ಗಳನ್ನು ನೈಸರ್ಗಿಕ ರಬ್ಬರ್ ಹಾಲಿನಿಂದ ತಯಾರಿಸಲಾಗುತ್ತೆ. ಇದನ್ನು ರಬ್ಬರ್ ಮರಗಳಿಂದ ಪಡೆಯಲಾಗುತ್ತೆ. ಇದು ಹೆಚ್ಚು ಸ್ಥಿತಿಸ್ಥಾಪಕತ್ವ ಮತ್ತು ಬಲವನ್ನು ಹೊಂದಿರುತ್ತೆ. ಲ್ಯಾಟೆಕ್ಸ್ ಅಲರ್ಜಿ ಇರುವವರಿಗಾಗಿ ಪಾಲಿಯುರೆಥಿನ್ ಮತ್ತು ಅಥವಾ ಪಾಲಿಸೋಪ್ರೆನ್ ಎಂಬ ಸಿಂಥೆಟಿಕ್ ವಸ್ತುಗಳನ್ನು ಬಳಸಿ ಕೂಡ ಕಾಂಡೋಮ್ಗಳನ್ನು ತಯಾರು ಮಾಡಬಹುದು. ಇನ್ನು ಅತಿ ಹೆಚ್ಚಾಗಿ ಬಳಸುವಂಥ ದೇಶಗಳು, ಅಂದರೆ ಕಾಂಡೋಮನ್ನು ಅತಿ ಹೆಚ್ಚಾಗಿ ಬಳಸುವಂಥ ದೇಶಗಳು ಯಾವುವು, ಭಾರತಕ್ಕೆ ಎಷ್ಟನೇ ಸ್ಥಾನ ಇದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. 1,500 ಕೋಟಿ ಕಾಂಡೋಮ್ಗಳ ಬಳಕೆ ಆಗ್ತಾ ಇದೆ. ಅಂದರೆ ಅತಿ ಹೆಚ್ಚು ಕಾಂಡೋಮ್ ಬಳಸುವಂಥ ದೇಶಗಳ ಪೈಕಿ ಟೋಟಲ್ ಬಳಕೆ ಆಗ್ತಾ ಇರೋದು 1,500 ಕೋಟಿ ಕಾಂಡೋಮ್ಗಳ ಬಳಕೆ ಮಾಡಲಾಗುತ್ತೆ. ಜಪಾನ್ 80% ಅಲ್ಲಿನ ಜನ ಇದನ್ನು ಬಳಸ್ತಾರೆ. ಇನ್ನು ಯುರೋಪ್ ದೇಶಗಳು ಅಂದರೆ ಫ್ರಾನ್ಸ್ ಆಗಿರ್ಬೋದು, UK ಮತ್ತು ಸ್ವೀಡನ್, ಆ ದೇಶದಲ್ಲೂ ಕೂಡ ಬಳಕೆ ಮಾಡ್ತಾರೆ. ಇನ್ನು ಫ್ರಾನ್ಸ್ ಅಂತ ಬಂದಾಗ ಫ್ರಾನ್ಸಲ್ಲಿ 60% ಮಹಿಳೆಯರು ಕಾಂಡೋಮನ್ನು ಬಳಸ್ತಾರೆ. ಇನ್ನು ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಯೂಸ್ ಮಾಡ್ತಾರೆ. ಬಟ್ ಟಾಪ್ ಲಿಸ್ಟನ್ನು ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಅತಿ ಹೆಚ್ಚು ಕಾಂಡೋಮ್ಗಳನ್ನು ಬಳಸುವಂಥ ದೇಶಗಳು. ಭಾರತದಲ್ಲಿ ಪುರುಷರಲ್ಲಿ 10% ಮಾತ್ರ ಕಾಂಡೋಮನ್ನು ಬಳಕೆ ಮಾಡ್ತಾರೆ ಅನ್ನೋದು. 1,500 ಕೋಟಿ ಕಾಂಡೋಮ್ಗಳ ಬಳಕೆ ಆಗ್ತಾ ಇದೆ. ಅದರಲ್ಲಿ ಹೆಚ್ಚು ಜಪಾನ್ ದೇಶ 80% ಜನರು ಈ ಕಾಂಡೋಮನ್ನು ಬಳಕೆ ಮಾಡ್ತಾರೆ. ಯುರೋಪ್ ದೇಶಗಳು ಅಂತ ಬಂದಾಗ ಫ್ರಾನ್ಸ್ ಇರುತ್ತೆ, UK ಮತ್ತು ಸ್ವೀಡನ್. ಇನ್ನು ಫ್ರಾನ್ಸಲ್ಲಿ 60% ಮಹಿಳೆಯರು ಕಾಂಡೋಮನ್ನು ಬಳಸ್ತಾರೆ. ಇನ್ನು ಅಮೆರಿಕದಲ್ಲೂ ಕೂಡ, ಇನ್ನು ಆಫ್ರಿಕಾ ಕೆಲವು ದೇಶಗಳಲ್ಲೂ ಕೂಡ 15% ಕಾಂಡೋಮ್ ಬಳಕೆ ಮಾಡ್ತಾರೆ. ಭಾರತದಲ್ಲಿ ಅಂತ ಬಂದಾಗ 10% ಪುರುಷರು ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಕಾಂಡೋಮನ್ನು ಯಾವ ದೇಶಗಳು ಉತ್ಪಾದನೆ ಮಾಡುತ್ತೆ, ಹೆಚ್ಚಾಗಿ ಉತ್ಪಾದನೆ ಮಾಡುವಂಥ ದೇಶಗಳು ಯಾವುವು, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆ ಯುದ್ಧದಿಂದ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ಅಂತೇಳಿ. ಥೈಲ್ಯಾಂಡ್ ಅಂತ ಬಂದಾಗ 9.9 ಬಿಲಿಯನ್ ಅಷ್ಟು ಅಲ್ಲಿ ಉತ್ಪಾದನೆ ಆಗ್ತಾ ಇದೆ ಥೈಲ್ಯಾಂಡಲ್ಲಿ. ಇದು ಥೈಲ್ಯಾಂಡ್ ಆಯಿತು. ಇದಾದ ನಂತರ ಮಲೇಷ್ಯಾದಲ್ಲಿ 5.7 ಬಿಲಿಯನ್. ಇನ್ನು ಚೀನಾ ಅಂತ ಬಂದಾಗ 4.6 ಬಿಲಿಯನ್. ಭಾರತದಲ್ಲಿ 3.8 ಬಿಲಿಯನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ ಕಾಂಡೋಮ್. ಇದು ಹೆಚ್ಚು ಕಾಂಡೋಮ್ ಉತ್ಪಾದಿಸುವಂಥ ದೇಶಗಳು. ಅದರಲ್ಲಿ ಭಾರತ ಕೂಡ ಸ್ಥಾನ ಪಡೆದಿದೆ. ಸೊ ಈ ರೀತಿಯಾಗಿ ಅಂದರೆ ಯಾಕೆ ಬಳಕೆ ಮಾಡ್ತಾರೆ, ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅನ್ನೋದು ಡೀಟೇಲ್ ಆಗಿ ಹೇಳಿದ್ದೀವಿ. ಅದನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ. ಸೊ ಅಂದರೆ ಈ ಉದ್ಯಮಕ್ಕೂ ಕೂಡ, ಅಂದರೆ ಕಾಂಡೋಮ್ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ವಿಪರ್ಯಾಸ.
ಇನ್ನು ಕಾಂಡಮ್ ಉತ್ಪಾದನೆ ಮಾಡುವಂಥ ದೇಶಗಳ ಪೈಕಿ ಭಾರತದ ಹೆಸರು ಕೂಡ ಇದೆ. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂತಹ ನಗರಗಳು ಯಾವ ನಗರ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಯಾಕೆ ದೆಹಲಿಯಲ್ಲಿ ಹೆಚ್ಚಾಗಿ ನಗರೀಕರಣ ಇದೆ, ಜಾಗೃತಿ ಮೂಡಿಸೋದಕ್ಕೆ, ಆಮೇಲೆ ಸುಲಭವಾಗಿ ಸಿಗ್ತಾ ಇದೆ. ಸೊ ಹಂಗಾಗಿ ದೆಹಲಿಯಲ್ಲಿ ಇದು ಹೆಚ್ಚು ಬಳಕೆ ಆಗುತ್ತೆ. ದೆಹಲಿ ಆದ ನಂತರ ಮಹಾರಾಷ್ಟ್ರದ ಮುಂಬೈ, ಪುಣೆಯಲ್ಲೂ ಕೂಡ ಹೆಚ್ಚು ಬಳಕೆಯನ್ನು ಮಾಡಲಾಗುತ್ತೆ. ಇನ್ನು ಪಂಜಾಬಲ್ಲಿ ಹೆಚ್ಚಾಗಿ ಬಳಕೆ ಮಾಡೋದು ಫ್ಯಾಮಿಲಿ ಪ್ಲಾನಿಂಗಿಂದ ಅಲ್ಲಿ ಕಾಂಡೋಮ್ ಬಳಕೆ ಆಗ್ತಾ ಇದೆ. ಇನ್ನು ಹರಿಯಾಣ ಅಂತ ಬಂದಾಗ ಹರಿಯಾಣದಲ್ಲಿ ಯಾಕೆ ಹೆಚ್ಚು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ HIV ತಡೆಯೋದಕ್ಕೆ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಗಿ, ಅದನ್ನು ಡಿಟೇಲ್ ಆಗಿ ನೋಡೋದೇನು ಬೇಡ. ಇನ್ನು ಕರ್ನಾಟಕ ಅಂತ ಬಂದಾಗ ಬೆಂಗಳೂರಿನಲ್ಲಿ ಹೆಚ್ಚು ಕಾಂಡೋಮ್ ಬಳಕೆ ಆಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರೆ. ಅಂದರೆ ಆರೋಗ್ಯ ವರದಿಗಳ ಆಧಾರದಲ್ಲಿ ಭಾರತದಲ್ಲಿ ಕಾಂಡೋಮ್ ಬಳಕೆ ಹೆಚ್ಚು ಕಂಡುಬರುವ ರಾಜ್ಯಗಳು ಅಥವಾ ನಗರಗಳು ಅಂತ ಹೇಳಿದ್ರೆ ಅದು ದೆಹಲಿ, ಮಹಾರಾಷ್ಟ್ರ, ಅದರ ಜೊತೆಗೆ ಬೆಂಗಳೂರು ಕೂಡ ಇದೆ. ನೋಡಿದ್ರಲ್ಲ, ಅಂದರೆ ಯುದ್ಧದ ಎಫೆಕ್ಟ್ನಿಂದಾಗಿ ಉದ್ಯಮಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಇದು ಕಾಂಡೋಮ್ ಕಥೆ ಆಯಿತು. ಇದಾದ ನಂತರ ಈಗ ಆಯಿಲ್ ವಿಚಾರಕ್ಕೆ ಬರಲೇಬೇಕಾಗತ್ತೆ. ಇಡೀ ಜಾಗತಿಕ ಮಟ್ಟದಲ್ಲಿ, ಇಡೀ ವಿಶ್ವದಲ್ಲೇ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇರುವಂಥದ್ದು LPG ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಇದೆಲ್ಲವೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಹಂಗಾಗಿ ಅಮೆರಿಕ ಇರಾನ್ ಯುದ್ಧ 2 ತಿಂಗಳಿಗೆ, ಅಂದರೆ ಈಗ 1 ತಿಂಗಳ ಮುಗಿತು, ಈಗ 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಸೊ ಇದು ಅನಿಲ ಮೇಲೆ ಹೆಚ್ಚು ಅವಲಂಬಿತರಾಗಿರುವಂಥ ರಾಷ್ಟ್ರಗಳಿಗೆ ತಲೆನೋವಾಗಿದೆ. ಸೊ ಇದು ನೈಸರ್ಗಿಕ ಇಂಧನ ಮಾರಾಟ ಮಾಡಲು ಯೋಜನೆ ಮಾಡ್ತಾ ಇರುವಂಥ ತೈಲ ಮತ್ತು ಅನಿಲ ಉದ್ಯಮಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಇದೇ ವೇಳೆ ನವೀಕರಿಸಬಹುದಾದ ಇಂಧನ, ಕಲ್ಲಿದ್ದಲು ಮತ್ತು ಪರಮಾಣು ಶಕ್ತಿಯಂಥ ಪರ್ಯಾಯ ಮಾರ್ಗಗಳಿಗೆ ಹೊಸ ಅವಕಾಶಗಳನ್ನು ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಸೊ ಗಲ್ಫ್ ಯುದ್ಧ, ಅಂದರೆ ಇಲ್ಲಿ ಗಲ್ಫ್ ಯುದ್ಧದಲ್ಲಿ ಏನು ನಡೀತಾ ಇದೆ ಅಂದರೆ ಮಧ್ಯಪ್ರಾಚ್ಯದ ನಡೀತಾ ಇರುವಂಥ ಯುದ್ಧದಿಂದಾಗಿ ಇಂಧನಕ್ಕೆ ಇಲ್ಲಿ ಹಾಹಾಕಾರ ಆಗ್ತಾ ಇದೆ. ಯಾಕೆ ಅನ್ನೋದು, ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಯಾಕೆ ಸಮಸ್ಯೆ ಆಗ್ತಾ ಇದೆ, ಎಲ್ಲೋ ನಡೀತಾ ಇದೆ, ಬಟ್ ಇಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಮ ತಲೆಯಲ್ಲಿ ಬರಬಹುದು. ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೌದಿ ಆಗಿರ್ಬೋದು, ಇರಾನ್, ಇರಾಕ್, UAE ವಿಶ್ವದ ಅತಿ ದೊಡ್ಡ ತೈಲ ಉತ್ಪಾದಕರು ಆ ದೇಶಗಳು. ಸೊ ಹಂಗಾಗಿ ಅಂದರೆ ನಾವು ಅವಲಂಬಿತರಾಗಿದ್ದೇವೆ ಆ ದೇಶಗಳ ಮೇಲೆ. ಜಗತ್ತಿನ ಒಟ್ಟು ತೈಲ ನಿಕ್ಷೇಪದ ಸುಮಾರು 48% ಭಾಗ ಇಲ್ಲೇ ಇದ್ದಾವೆ. ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದು ಅಲ್ಲಿ. ಸೊ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ ಆ ಭಾಗದಲ್ಲಿ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಸಹಜವಾಗಿ ಸಮಸ್ಯೆ ಆಗ್ತಾ ಇದೆ. ಅಂದರೆ ಹಾರ್ಮೋಜಿಂದ ಬರಬೇಕಾಗಿರುವಂಥ ಬರ್ತಾ ಇಲ್ಲ. ಹಾರ್ಮೋಜ್ ಜಲಸಂಧಿಯಿಂದ 20% 30% ತೈಲ ಪೂರೈಕೆ ಆಗ್ತಾ ಇದೆ, ಅಲ್ಲಿಂದನೇ ಬರಬೇಕು, ಅಂದರೆ ಈ ಗಲ್ಫ್ ರಾಷ್ಟ್ರಗಳಿಂದ. ಬಟ್ ಅಲ್ಲಿ ಬಂದ್ ಮಾಡಿದ್ದಾರೆ. ಕಾರಣ ಏನು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಮೆರಿಕ ಯಾವಾಗ ಇರಾನ್ ಮೇಲೆ ದಾಳಿ ಮಾಡ್ತು, ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಪೆಟ್ಟು ಕೊಡಬೇಕು ಅಂಥೇಳಿ ಇರಾನ್ ಮಾಡ್ತಾ ಇರುವಂಥ ಪ್ಲಾನಿಂಗ್ ಅದು. ಇಲ್ಲಿ ನಿಲ್ಲಿಸಿದರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂಥ ಅವರ ಲೆಕ್ಕಾಚಾರ. ಸೊ ಅಲ್ಲಿ ಹಾರ್ಮೋಸ್ ಬಂದ್ ಆಗಿರೋದ್ರಿಂದಾಗಿ ಈ ರೀತಿಯ ಎಫೆಕ್ಟ್ ಆಗ್ತಾ ಇದೆ. ನೋಡಿ, ಈಗ ತೈಲದಿಂದಾಗಿ ಸಹಜವಾಗಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಭಾರತ ಯಾಕೆ ಪ್ಲಾನ್ ಮಾಡಿಕೊಳ್ಳಿಲ್ವಾ, ಈ ರೀತಿಯ ಸಮಸ್ಯೆ ವಿಪರೀತವಾಗಿ ರೇಟ್ ಹಾಕಲಾಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಈಗ ಭಾರತ ಯಾವ ದೇಶಗಳಿಂದ ಆಮದು ಮಾಡಿಕೊಳ್ತಿದ್ದಾರೆ ಇದುವರೆಗೂ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 85% ಹೆಚ್ಚಿನ ಭಾಗ ತೈಲ ವಿದೇಶದಿಂದನೇ ಬರಬೇಕು, ನಮಗೆ ಉತ್ಪಾದನೆ ಕಮ್ಮಿ ಇದೆ. ಸೊ ಪ್ರಸ್ತುತ ಸುಮಾರು 41 ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಭಾರತ ಖರೀದಿ ಮಾಡ್ತಾ ಇದೆ. 41 ರಾಷ್ಟ್ರಗಳಿಂದ. ಸೊ ಇದು ಸಮಸ್ಯೆ ಆಗ್ತಾ ಇರೋದು. ನಾವು ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿದ್ದೀವಿ. ಸೊ ಹಂಗಾಗಿ ರಷ್ಯಾದಿಂದ 36% ಡಿಫೆಂಡ್ ಆಗಿದ್ದೇವೆ. ಇನ್ನು ಇರಾಕ್, ಇರಾನ್, ಸೌದಿ, UAE ಅಂತ ಬಂದಾಗ 60%, ಅಂದರೆ ಇದೆ ಈಗ ಯುದ್ಧ ನಡೀತಾ ಇದೆಯಲ್ಲ ಮಧ್ಯಪ್ರಾಚ್ಯದಲ್ಲಿ, ಈ ದೇಶಗಳ ಜೊತೆನೇ ಹೆಚ್ಚು ನಾವು ಅವಲಂಬಿತರಾಗಿದ್ದೇವೆ. ಹಂಗಾಗಿ ಇದು ಸಮಸ್ಯೆ ಆಗ್ತಾ ಇದೆ. ಇನ್ನು ಕುವೈತ್, ಓಮನ್, ಕತಾರ್ ಮತ್ತು ಮೆಕ್ಸಿಕೋದಿಂದಲೂ ಕೂಡ ನಮಗೆ ಬರುತ್ತೆ. ಆಫ್ರಿಕಾ, ನೈಜೀರಿಯಾ, ಅಂಗೋಲಾ ಆಗಿರ್ಬೋದು, ಅಲ್ಜೇರಿಯಾ ಮತ್ತು ಈಜಿಪ್ಟಿಂದಲೂ ಕೂಡ ನಾವು ತೈಲವನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಇದೆ. ದಕ್ಷಿಣ ಅಮೆರಿಕ ಆಗಿರ್ಬೋದು, ವೆನಿಜುವೆಲಾ ಮತ್ತು ಬ್ರೆಜಿಲ್ ದೇಶಗಳಿಂದಲೂ ಕೂಡ ನಮಗೆ ತೈಲ ಆಮದು ಆಗಬೇಕಾಗತ್ತೆ. ಈ ರೀತಿಯ ಒಟ್ಟು 41 ರಾಷ್ಟ್ರಗಳ ಜೊತೆ ನಾವು ಡಿಫೆಂಡ್ ಆಗಿರೋದ್ರಿಂದಾಗಿ ನಮಗೆ ಆಗ್ತಾ ಇರುವಂಥ ಸಮಸ್ಯೆಗಳು ಇದು.
ಇನ್ನು ಪ್ರಮುಖವಾಗಿ ಯಾವೆಲ್ಲ ದೇಶದಿಂದ LPGಯನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ, ಈಗ ಸಮಸ್ಯೆ ಆಗ್ತಾ ಇರೋದು ಅದೇ. ಈಗ ಊಟ ಮಾಡೋಕ್ಕೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ತಾ ಇದೆ. ಸೊ ಹಂಗಾಗಿ ನೋಡಿ, ಕತಾರಿಂದ ಶೇಕಡ 30ರಿಂದ 35ರಷ್ಟು ನಾವು ಆಮದನ್ನು ಮಾಡಿಕೊಳ್ತಾ ಇದ್ದೀವಿ LPGಯನ್ನು. ಸೊ ಇದು ಕೂಡ ಹೆಚ್ಚಾಯಿತು ಅವಲಂಬಿತ ಅಂತ ನೋಡಿದ್ರೆ. ಅದಾದ ನಂತರ ಸೌದಿ ಅರೇಬಿಯಾದಿಂದ ಶೇಕಡ 25ರಿಂದ 28ರಷ್ಟು ಅವಲಂಬಿತರಾಗಿದ್ದೇವೆ LPGಯನ್ನು ತರೋದಕ್ಕೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಶೇಕಡ 15ರಿಂದ 18ರಷ್ಟು, ಕುವೈತ್ ಶೇಕಡ 7ರಿಂದ 10ರಷ್ಟು, ಅಮೆರಿಕ ಶೇಕಡ 5ರಿಂದ 8, ಇನ್ನು ರಷ್ಯಾ, ನೈಜೀರಿಯಾ ಅಲ್ಲಿ ಶೇಕಡ 5ರಿಂದ 7. ದೇಶೀಯ ಉತ್ಪಾದನೆ ಎಷ್ಟಿದ್ದಾವೆ ಅಂದರೆ ನಮ್ಮಲ್ಲೇ ಭಾರತ ದೇಶದಲ್ಲೇ ಉತ್ಪಾದನೆ ಎಷ್ಟು ಅಂದರೆ 36ರಿಂದ 40ರಷ್ಟು ನಮ್ಮಲ್ಲಿ ಉತ್ಪಾದನೆ ಇದೆ. ಅಂದರೆ 60ರಷ್ಟು ಬೇರೆ ದೇಶಗಳ ಜೊತೆ ನಾವು ಡಿಫೆಂಡ್ ಆಗಿದ್ದೇವೆ LPGಯ ವಿಚಾರವಾಗಿ. ಸೊ ಹಂಗಾಗಿ ಈಗ ನಮ್ಮಲ್ಲಿರುವಂಥ ತೈಲ ಉತ್ಪಾದನೆ ಘಟಕಗಳು ಏನಿದಾವಲ್ಲ, ಸೊ ಅದರ ಉತ್ಪಾದನೆ ಕಾರ್ಯ ಜಾಸ್ತಿ ನಡೀತಾ ಇದೆ ಈಗ. ಯಾಕಂದರೆ ಆಲ್ಮೋಸ್ಟ್ ಆಲ್ 40 ಇದ್ದಿದ್ದು ಈಗ 60ರಷ್ಟು ಆಗಿದೆ. ಬಟ್ ಇನ್ನು 40ರಷ್ಟು ಬೇರೆ ದೇಶದಿಂದನೇ ಬರಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಯಾಕಂದರೆ ದೊಡ್ಡ ದೇಶ ಇದು, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಾವು ಹೆಚ್ಚು ಅವಲಂಬಿತರಾಗಿದ್ದೇವೆ. ಈಗ ಭಾರತಕ್ಕೆ ಇದೆಲ್ಲ ಯುದ್ಧವನ್ನು ನೋಡ್ತಾ ಇದ್ದರೆ ಭಾರತಕ್ಕೆ ಒಂದು ಪಾಠವನ್ನು ಕಲಿಸೋದಕ್ಕೆ ಯುದ್ಧ ನಡೀತಾ ಇದೆ. ಆಮೇಲೆ ಭಾರತ ಪಾಠ ಕೂಡ ಕಲಿಬೇಕು. ನೋಡಿ, ಅಮೇರಿಕ, ಜಪಾನ್, ಚೀನಾ ಅಂತ ಬಂದಾಗ ಸಮಸ್ಯೆನೇ ಇಲ್ಲ. ಇನ್ನು ಪ್ರಮುಖವಾಗಿ ಭಾರತಕ್ಕೆ ಇರುವಂಥ ಪರ್ಯಾಯ ಇಂಧನ ಮೂಲಗಳು ಏನು ಮಾಡಬಹುದು? ಈಗ ಆಯಿತು, ಬೇರೆ ದೇಶಕ್ಕೆ ಬಿಟ್ಬಿಡೋಣ, ನಾವೇನು ಮಾಡೋದು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನವೀಕರಿಸಬಹುದಾದ ಇಂಧನದ ಪಾಲು ಶೇಕಡ 42ರಿಂದ 45ರಷ್ಟು ಇದೆ. ಎಲ್ಲಿಂದ ಅದನ್ನು ಕೂಡ ನೋಡ್ತಾ ಹೋಗೋಣ. ಎಲ್ಲಿಂದ ಬರಬೇಕು, ಎಲ್ಲಿಂದ ನಾವು ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಸೌರಶಕ್ತಿ ಶೇಕಡ 18ರಿಂದ 20ರಷ್ಟು ಅಲ್ಲಿಂದ ಬರಬೇಕಾಗತ್ತೆ, ನಾವು ಉತ್ಪಾದನೆ ಮಾಡ್ತಾ ಇರೋದು. ಇನ್ನು ದೊಡ್ಡ ಪರ್ಯಾಯ ಮೂಲ ಇದು, 18ರಿಂದ 20 ಇದೆ ನಮ್ಮದು. ಇನ್ನು ಪವನ ಶಕ್ತಿ ಅಂತ ಬಂದಾಗ ಅಲ್ಲಿ ಶೇಕಡ 10ರಿಂದ 12ರಷ್ಟು ಆ ಕಡೆಯಿಂದ ತರ್ತಾ ಇದ್ದೀವಿ. ಜಲಶಕ್ತಿಯಲ್ಲಿ ಶೇಕಡ 11ರಿಂದ 13ರಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ. ಜೈವಿಕ ಇಂಧನದಿಂದ ಶೇಕಡ 2ರಷ್ಟು 3ರಷ್ಟು, ಅಂದರೆ 2ರಿಂದ 3ರಷ್ಟು. ಸೊ ಭಾರತವು ಪಳೆಯುಳಿಕೆ ಇಂಧನಗಳ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಮಧ್ಯಪ್ರಾಚ್ಯದ ಯುದ್ಧದಂಥ ಪರಿಸ್ಥಿತಿಗಳಿಂದ ರಕ್ಷಣೆ ಪಡೆಯಲು ವೇಗವಾಗಿ ಪರ್ಯಾಯ ಇಂಧನ ಮೂಲಗಳತ್ತ ನಾವು ವಾಲ್ತಾ ಇದ್ದೇವೆ. ಸೊ ಭಾರತದ ಪ್ರಸ್ತುತ ಇಂಧನ ಮಿಶ್ರಣ ಮತ್ತು ಭವಿಷ್ಯದ ಗುರಿಗಳ ಆಧಾರದ ಮೇಲೆ ಪರ್ಯಾಯ ಮೂಲಗಳನ್ನು ನಾವು ನಮ್ಮಲ್ಲಿ ಉತ್ಪಾದನೆ ಮಾಡಲೇಬೇಕಾಗತ್ತೆ. ಆ ರೀತಿಯ ಪರಿಸ್ಥಿತಿ ಅಂತೂ ಎದುರಾಗಿದೆ. ಎಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಜಿ ಕನ್ನಡ ನ್ಯೂಸ್ DNA ದೈನಂದಿನ ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಕೂಡ ನೀವು ನೋಡಿದ್ವಿ. ಸೊ ಇದರ ಜೊತೆಗೆ ಪ್ರಮುಖವಾಗಿ ಜಿ ನ್ಯೂಸ್ ಹಿಂದಿಯಲ್ಲೂ ಕೂಡ ರಾತ್ರಿ 8:55ಕ್ಕೆ ಜಿ DNA ಪ್ರಸಾರ ಆಗತ್ತೆ. ಸೊ ತಪ್ಪದೆ ವೀಕ್ಷಿಸಿ. ಮತ್ತೆ ನಾಳೆ ನಾನು ಪ್ರಮುಖ ಸುದ್ದಿಗಳತ್ತ ಹೊತ್ತು ನಿಮ್ಮ ಮುಂದೆ ಕೂಡ ಬರಲಿದ್ದೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.